ನಾ ಹುಟ್ಟಿದ ಬಹಳ ಮಹತ್ವವಲ್ಲ. ಈ ಭಾರತ ಭೂಮಿಯಲ್ಲಿ ನಾ ಇಲ್ಲಿ ಚಿಕ್ಕೋಡಿ ಗ್ರಾಮ ಶಬನೆ ಹೊಡೆದ್ರೆ ಹುಟ್ಟಿದ ಬಹಳ ಮಹತ್ವವಲ್ಲ. ಮಹತ್ವ ಏನಂದರೆ, ಪೂರ್ವದಲ್ಲಿ 2 ಕಿಲೋಮೀಟರ್ದಲ್ಲಿ ಆಚಾರ್ಯ ವಿದ್ಯಾಸಾಗರ್ ಜನಿಸಿದನು, ಪಶ್ಚಿಮದಲ್ಲಿ ಆಚಾರ್ಯ ಶಾಂತಿಸಾಗರ್ಜಿಯವರು ಜನಿಸಿದರು. ಇದ್ದಂಥ ದಕ್ಷಿಣದಲ್ಲಿ ಆಚಾರ್ಯ ದೇಶಭೂಷಣ ಜನಿಸಿದರು. ಇದ್ದಂಥ ಈ ಕಡೆ 20 ಕಿಲೋಮೀಟರ್ ಆಚಾರ್ಯ ಆದಿಸಾಗರ್ ಜನಿಸಿದನು. ಆದ್ರೆ ಇದೇ ರೀತಿಯಲ್ಲಿ ಒಂದು 20 ಕಿಲೋಮೀಟರ್ ಈಶಾನ್ಯ ಧರ್ಮ ದಿಶಾದಲ್ಲಿ ಆಚಾರ್ಯ ವಿದ್ಯಾನಂದಿ ರಾಷ್ಟ್ರತರ ಜನಿಸಿದರು. ಅದು ನಡುಕು ನಾ ಜನಿಸಿದ್ರೆ ನನ್ನ ಸೌಭಾಗ್ಯ. ನನ್ನ ಸೌಭಾಗ್ಯ ಈ ಭೂಮಿಯಲ್ಲಿ ಜನಿಸಿದ್ದು. ಆದರೆ ಜನಿಸಿದ ನಂತರ ನನ್ನ ಪರಿಸ್ಥಿತಿ ಭಾಳ ಅಷ್ಟ ಸುಸೂತ್ರ ಇಲ್ಲಾಗಿತ್ತು. ಹುಟ್ಟಿದ ನಂತರ ನಮ್ಮ ತಾಯಿ ಇದ್ದಂಥ ತಮ್ಮ ಬುದ್ಧಿಯನ್ನು ಕಳ್ಕೊಂಡ್ರು. ತಾಯಿಯಿಂದ ಹಾಲು ಕುಡಿದಿಲ್ಲ. ಆದರೆ ಇದ್ದಂಥ ಆಜುಬಾಜುದವರು ಹಾಲು ಕುಡಿಸಿದರು. ಅದೇ ರೀತಿಯಲ್ಲಿ ಲಿಂಗಾಯತ, ಮುಸ್ಲಿಮ, ಕ್ರಿಶ್ಚಿಯನ, ಅದೇ ರೀತಿಯಲ್ಲಿ ಮರಾಠ, 4 ಜೈನರ ಸುತ್ತದಲ್ಲಿ ಒಂದೊಂದು ತುತ್ತ ಅನ್ನ ತಿಂದು ಬೆಳೆದಿದ್ದನು. ಆ ಋಣ ತರಿಸೋ ಸಲುವಾಗಿ ಇಂಜಿನಿಯರಿಂಗ್ ಕಾಲೇಜ್ ತೆಗ್ತಾ ಇದ್ದಾನು. ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮುಂಜಿ ಬಂಧನ ಸಂಸ್ಕೃತಿ ಇರ್ತೈತಿ. ಆಚಾರ್ಯ ಕುಂತು ಸಾಗರ ಮಹಾರಾಜರು ಬಂದಿದ್ದರು. ಬಂದಾಗ ಅವ್ರಿಗೆ ಮುಂಜಿ ಬಂಧನ ಇಟ್ಟಿದ್ರು. ಮುಂಜಿ ಬಂಧನ ಇಟ್ಟಾಗ ನನ್ನ ಕಡೆ ಮುಂಜಿ ಮಾಡುವಂಥ ₹1 ಇಲ್ಲಾಗಿತ್ತು. ಆದರೆ ಇದೇ ಸಮಾಜದವರು ನನ್ನ ಮುಂಜಿ ಮಾಡಿಸಿದ್ರು. ಮುಂಜಿ ಮಾಡಿದ ಪರಿಣಾಮ ನಾನು ಗುರುತರದಲ್ಲಿ ಆಗಿದ್ದೇನೆ. ಭಾರತೀಯ ಸಂಸ್ಕಾರ, ಭಾರತೀಯ ಸಭ್ಯತೆ, ಭಾರತೀಯ ಪರಂಪರೆ ಮನುಷ್ಯನಿಗೆ ಬಹಳ ಉನ್ನತಮ ವೈತಿತೆ. ಭಾರತ ದೇಶ ಅತ್ಯಂತ ಪವಿತ್ರ ದೇಶ, ಪಾವನ ದೇಶ. ಭಾರತ ಸಂಸ್ಕೃತಿಯಲ್ಲಿ ಸಂಸ್ಕಾರ, ಸಭ್ಯತೆ, ಮರ್ಯಾದೆ ಬಹಳ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಗೆ ಸಾಕಷ್ಟು ಜನ ನಾಶ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೂ ಭಾರತೀಯ ಸಂಸ್ಕೃತಿ ಒಂದು ವಜ್ರಗತಿ ಇದ್ದ ನಮ್ಮ ಪರಂಪರೆ ಸದಾಕಾಲವಾಗಿ ನಡೀತಾ ಇದೆ. ನಾನು ಜಾಸ್ತಿ ಹೇಳುವುದಿಲ್ಲ. ನಾ ಇಂಜಿನಿಯರಿಂಗ್ ಕಾಲೇಜ್ ತೆಗೆಯೋದು ಉದ್ದೇಶ ಏನಂದರೆ, ನಾ ಕಲ್ತಿಲ್ಲ, ನಮ್ಮ ದೇಶದಲ್ಲಿ ನಮ್ಮ ತಾಲೂಕಾದಲ್ಲಿ ಯಾರೂ ಬಡವರು ಇರಬಾರ್ದು, ಯಾರೂ ಅಶಿಕ್ಷಿತರಿರಬಾರ್ದು. ಅವ್ರು ನನಗತೆ ಉಚ್ಚತಮ ಶಿಕ್ಷಣ ತಗೊಂಡ ದೇಶದ ಒಳ್ಳೆ ಮಾಡಬೇಕು. ಮಹತ್ವ ಅದಲ್ಲ ದುಡ್ಡ. ಮಡಿ ಬಿಟ್ಟಿದ್ದವು, ವಸ್ತ್ರ ಬಿಟ್ಟಿದ್ದವು, ದುಡ್ಡದ ಮಹತ್ವ ಅಲ್ಲ. ಆದರೆ ನಮ್ಮ ನಾ ಯಾವ ಊರದಲ್ಲಿ ಹುಟ್ಟಿದನು ಆ ಊರ ಜಗತ್ತಿನಲ್ಲಿ ಒಂದು ಕೀರ್ತಿಮಾನ ಆಗಬೇಕು. ಆದ ಕಾರಣ ಜಗತ್ತೇ ಮುಂದಿನ ದಿನಮಾನದಲ್ಲಿ 150 ಅಡಿ ಎತ್ತರವಾದ ಮೂರ್ತಿ ಸ್ಥಾಪಿತ ಮಾಡಿ ಈ ಭೂಮಿದ ಜಗತ್ತಿನಲ್ಲಿ ಒಂದು ಇತಿಹಾಸ, ಒಂದು ಕೀರ್ತಿಮಾನ ಸ್ಥಾನ ಮಾಡುವಂಥ ಒಂದು ಪ್ರಯತ್ನ ಇದೆ. ಏನು ಪ್ರಯತ್ನ ಮಹತ್ವ ಅದಂದರೆ ಇನ್ನು ಇಟ್ಟು ದೊಡ್ಡಕ್ಕಲ್ಲ, ಬರೋದು ಹೇಗೂ ನೋಡ್ರಿ. ಈ ಥರದಲ್ಲಿ 3 ವಸ್ತು ಇದೆ. ನನ್ನ ಕೈಯಾಗೂ ಏನೂ ಇಲ್ಲ. ಇದು 3 ಕೈಯಾಗಿದೆ. ಒಂದು ಪ್ರಕೃತಿ ವಾತಾವರಣ ಅನುಸಾರ ಬರ್ತಿದೆ. 2ನೇ ಟೆಕ್ನಾಲಜಿ, 3ನೇ ಇದ್ದಂಥ ನನ್ನ ಭಾಗ್ಯ, ತಮ್ಮ ಭಾಗ್ಯ. 3 ಸರಿಯಾಗಿದ್ದರೆ ಮುಂದಿನ ಜನವರಿಗೆ ಮೂರ್ತಿ ಆಗಲಿ ಬರ್ತಿದ್ದೆ ಅಂತೇಳಿ ಉದ್ಘೋಷಣೆ ಮಾಡ್ತಾ ಇದ್ದಾವ. ಈಗಾಗಲೇ ಅಮೇರಿಕಾ, ಫ್ರಾನ್ಸ, ಜರ್ಮನದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸರಳವಾಗಿ ಇಲ್ಲಿ ಮೂರ್ತಿ ತರುವಂಥ ಕಾಂಟ್ಯಾಕ್ಟ್ ಕೊಟ್ಟಾಗಿದೆ ಸಂತೋಷ್ ಶಿವಜಿಯವರ. ಮತ್ತೊಂದು ಮೂರ್ತಿ ಕೆತ್ತಾನು ಶುರುವಾಗಿದೆ.
ಯಾಕಂದರೆ ಅಲ್ಲಿ ಇನ್ನೂ ಜಗಸ್ಥಾನ ಯಾಕೆ ಹೇಳ್ತಾ ಇಲ್ಲ, ಮಂದಿ ಹೋಗ್ತಾರೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಹೇಳ್ತಾ ಇಲ್ಲ. ಜಗ ನಿರ್ಧಾರಿತ ಆಗಿದೆ, ಮೂರ್ತಿ ಕಲ್ಲು ಹೊಟ್ಟಿದೆ, ಕೆಲ್ತಾನ ಆಗಿದೆ. ಜನವರಿವರೆಗೆ ಈ ಕಡೆ ಅಲ್ಲಿಂದ ಬಿಹಾರ ಪ್ರಯಾಣ ಆಗ್ತಾಯಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಹಾಯದಿಂದ ಈ ಮೂರ್ತಿ ಸುರಕ್ಷಿತ ಆಗಿ ಈ ಭಾಗ ಒಂದು ಭಾರತೀಯ ಪರಂಪರಾದ ವಾಸ್ತುಶಿಲ್ಪಕಲಾದಾಗ ಒಂದು ಅದ್ಭುತವಾದಂಥ ಮೂರ್ತಿಯಾಗಿ ನಿಮ್ಮ ದೇಶಕ್ಕೆ ಒಂದು ಅಭಿಮಾನದ ಸಂಗತಿ ತಯಾರಾಗುತ್ತದೆ. ಕನ್ನಡ ನಾಡು, ಕನ್ನಡ ಜಗತ್ತು ಅದ್ಭುತ ಇದೆ. ಶಿಲ್ಪಕಾರಾದಂಥ ಚಾಮುಂಡರಾಯನ ಇದ್ದಂಥ ಚಾಮುಂಡರಾಯ ಮಹಾಮಂತ್ರ ನಿರ್ಮಾಣ, ಬಾಹುಬಲಿ ಗೊಮಟೇಶ್ವರ ಮೂರ್ತಿ ಒಂದು ಆ ಸಮಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಈ ಕಲಿಯುಗದಲ್ಲಿ ಇದೊಂದು ಇತಿಹಾಸ ನಿರ್ಮಾಣ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಎಲ್ಲಕ್ಕಿಂತ ಮನುಷ್ಯರಿಗೆ ಒಂದಟ್ಟೆ ಇದ್ದಂಥ ಒಂದು ಪ್ರಶ್ನೆ ಬಂದಿರಬೇಕು, ಸಂತೋಷ್ ಜೀವನ ಯಾಕೆ ಕರೆದ್ನಿ ಇಲ್ಲಿ? ಕರೆ ಕೇಳ್ರೆ ಎರಡು ಕಾರಣ, ಒಂದಲ್ಲ ಎರಡು ಕಾರಣ. ಒಂದನೇ ಕಾರಣ, ನನ್ನಿಂದ ಜನ ಬಹಳ ಪ್ರಭಾವಿತ ಆಗ್ತಾರೆ. ಎಲ್ಲಿ ಹೋಗ್ತಾನೋ ಲಕ್ಷಗಟ್ಟಲೆ ಜನ ಪ್ರಭಾವಿತ ಆಗ್ತಾರೆ. ಇವರಿಂದ ಪ್ರಭಾವಿತ ಆಗಿದ್ದಾನೆ. ಕಾರಣ ಯಾಕಂದರೆ ಅವ್ರ ಶ್ರಮ, ದೇಶ ಸಲುವಾಗಿ ಮಾಡುವಂಥ ಪ್ರಯತ್ನ. ಅವ್ರು 12 ಗಂಟೆಗೆ ಒಂದು SMS ಕಳಿಸೋ ಸುದ್ದ ರಿಪ್ಲೈ ಕೊಡುವಂಥ ಒಂದು ಮಹಾನ್ ನೋಡ್ರಿ. ಇಡೀ ಅಮಿತ್ ಶಾ ಅವ್ರು ನರೇಂದ್ರ ಮೋದಿ ಆದ ನಂತರ ನಮ್ಮ ದೇಶಕ್ಕೆ ಒಂದು ನಡೆಸುವಂಥ ಒಂದು ಪ್ಲ್ಯಾನ್ ಮ್ಯಾಪ್ ಮಾಡುವಂಥ ಮಹಾನ್ ಯಶಸ್ವಿ ಜಗತ್ತಿನಾಗ ಯಾರಾದ್ರಂದರೆ ನಮ್ಮ VL ಸಂತೋಷ್ ಸಾಹೇಬರು. ನಾವು ಸರಿಯಾಗಿಟ್ಟು ಈಗ ಜಗತ್ತಿನಾಗ ಭಾರತ ಹೊರತುಪಡಿಸಿ ಎಲ್ಲ ಕಡೆ ಯುದ್ಧ, ಸಂಗ್ರಾಮ, ಅನೇಕ ಪ್ರಕಾರ ಸಮಸ್ಯೆ ನಡೆದಿದೆ. ಆದರೆ ಶುದ್ಧ ಭಾರತ ಸುರಕ್ಷಿತ ಇದೆ ಅಂದರೆ ಇವ್ರ ಪ್ಲ್ಯಾನ ಮೋದಿಯವರ ಶ್ರಮದಿಂದ ಆಗ್ತಾ ಇದೆ. ಬಂತು ಜೋರಾಗಿ ಚಪ್ಪಾಳೆ ಕಟ್ಟಿ ಈ ಮಹಾನುಭಾವಿಗೆ ನೋಡ್ರಿ. ಇವ್ರು 24 ಈಗ ಬೈಂದರಲ್ಲ, ಇವ್ರು ಸುಮ್ಮನೆ ಕೊಂಡು ಮನುಷ್ಯರಲ್ಲ. ಇಲ್ಲಿ ಬಿಟ್ಟ ಕೂಡಲೇ ಬಾಗಲು ಹುಬ್ಬಳ್ಳಿಗೆ ಒಂದು ಟಿಕೆಟ್ದಾಗ 10 ಕೆಲಸ ಮಾಡವ್ರು. ಎಷ್ಟು ಜುಪುನು ಇದ್ದಾರೆ ಅಂದರೆ, ಒಂದು ದಿಲ್ಲಿಂದ ಬರೋದು ಹೋಗುವಾಗ ಒಂದು ಟಿಕೆಟ್ದಾಗ 10 ಮೀಟಿಂಗ್ ಮಾಡಿ 10 ಕಾರ್ಯಕ್ರಮ ಮಾಡಿ ಒಂದೇ ಪಿಟಿ ಕೆಲಸ ಮಾಡುವಂಥ ಮಹಾನ್ ಯಶಸ್ವಿ ಭಾರತದಿಂದ ಸಿಕ್ಕಿದ್ದಾರೆ ಅಂದರೆ ನಮ್ಮ VL ಸಂತೋಷ. ಅವರು ಕನ್ನಡದಲ್ಲಿ ಇದ್ದಂಥ ಹುಟ್ಟಿದವರು ಜೋರಾಗಿ ಚಪ್ಪಾಳೆ ಕಟ್ಟೋರು ಅಭಿನಂದನೆ ಸಲ್ಲಿಸಿ. ಯಾಕಂದರೆ ಇಂಥ ಬುದ್ಧಿವಂತರ ಜನ ನಮ್ಮ ಭಾರತ ದೇಶಕ್ಕೆ ಬೇಕಾಗಿದ್ದಾರೆ. ಇಂಥವ್ರಿಗೆ ಆಯುಷ್ಯ ಅಭಿವೃದ್ಧಿ ಆಗಲಿ, ಒಂದನೇ ಕಾರಣ ಕರೆಸಿದನು. ಎರಡನೇ ಕಾರಣ ಅಂದರೆ ಈ ಇಂಜಿನಿಯರಿಂಗ್ ಕಾಲೇಜ್ ಈ ವರ್ಷ ಶುರು ಆಗೋದು ಸಾಧ್ಯ ಇಲ್ಲಾಗಿತ್ತು, ಟೆಕ್ನಾಲಜಿಯಿಂದ ಸಮಸ್ಯೆ ಆಗಿತ್ತು. ಆದರೆ ಇವ್ರ ಕಡೆ ಹೋದಾಗ ಆಸಾಂ ಚುನಾವ್ ಅಂದರೆ ಮಹಾಸಂಗ್ರಾಮ ಇದ್ದಾಗ 1 ಮಿನಿಟ್ ಟೈಮ್ ಇಲ್ಲಾಗಿತ್ತು. ನಮ್ಮ ವೀರಜ್ ಇದ್ದಂಥ ಸಂದೀಪ್ ಅವರು ಆನಂದವರಲ್ಲಿ ಹೋದಾಗ ಒಂದು 5 ನಿಮಿಷ ನಮಗೆ ಕೊಟ್ಟರು. ಲೇಟ್ರ್ ಕೊಟ್ಟ ನಂತರ ನಿಮ್ಮ ಮನೆಗೆ ಹೋಗ್ರಿ ಎಲ್ಲ ಆಗ್ತಿದೆ ಅಂದಾಗ ಅವ್ರ ಮಾತು ಅಕ್ಷರಶಃ ಕೆಲವು ನಾವು ಭಾಳಷ್ಟು ನಮ್ಮ ಮಿನಿಸ್ಟರು ನೋಡಿದ್ರು, ಭಾಳಷ್ಟು ಕಾರ್ಯಕರ್ತ ನೋಡಿ ಹೇಳೋರು ಭಾಳ ಇರ್ತಾರೆ, ಮಾಡೋರು ಕಮ್ಮಿ ಇರ್ತಾರೆ. ಒಂದೇ ಹೇಳೋ ನೀವು ಕೆಲಸ ಆಗ್ತಿದೆ ಹೋಗ್ರಿ ಅಂತಾರೆ, ಈಗ ಸರಿಯಾಗಿ ಆಗ್ತೈತೆ ಅಂದ ಕೂಡಲೇ ನಾವು ಮನೆಗೆ ಬರೋಕತ್ತ ಮಠದಾಗ ಅವ್ರು ಬರೋಕಿದ ಪೆಲ್ಲ ಪರ್ಮಿಷನ್ ಇಂಜಿನಿಯರಿಂಗ್ ಕಾಲೇಜ್ ಬಂತು. ಅದಕ್ಕೆ ಯಾರಾದರೆ ಕಾರಣ ಅಂದರೆ ಈ ಸಂತೋಷ್ ಜಿ ಅವರು. ಅವ್ರ ಋಣ ತಿಳಿಸೋ ಸಲುವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇನ್ನು ಇಷ್ಟು ಪುಣ್ಯ ಇದ್ದಂಥ ಬಡವರು ಮಕ್ಕಳಿಗೆ ನಿಮ್ಮ ಕೆಲಸ ಏನೆಂದರೆ, ಇನ್ನು ಎಷ್ಟು ಜನ ಬೈಂದ್ರಿಯರ ಪ್ರತಿಯೊಬ್ಬರ ಯಾರ್ಯಾರ ಅಕ್ಕದಲ್ಲಿ ಪಕ್ಕದಲ್ಲಿ ಗರೀಬಿದ್ದಾರೋ ಅವ್ರು ನಮ್ಮ ಕಡೆ ಕಳಿಸ್ರಿ. ಮಾತ್ರ ಅವ್ರಿಗೆ ಎಜುಕೇಷನ್ ಅಷ್ಟೇ ಕೊಡೋದಿಲ್ಲ, IIT ಪ್ರೊಫೆಸರ್ದಿಂದ ನಾವು ಟೆಕ್ನಾಲಜಿ ಕೊಡುತ್ತವೆ. ಲ್ಯಾಬ್ಗಳು ಒಳ್ಳೆ ಡೊನೇಟ್ ಮಾಡಿ ಅನೇಕ ಟಾಟಾ ಇನ್ಫೋಸಿಸ್ ಕಂಪ್ನಿಯಾಗ ದೊಡ್ಡ ಇದ್ದಂಥ ಬುದ್ಧಿವಂತ ಉದ್ಯೋಗ ಸಮುದಾಯದ ಅವ್ರಿಗೆ ನಾಲೆಜ್ ಕೊಟ್ಟ, ಅವ್ರು ಉದ್ಯೋಗ ಕೊಟ್ಟ ನಿಮ್ಮ ಜನ ಸೇವಾ ಮಾಡುವಂಥ ಒಂದು ಕಾರ್ಯ ಮಾಡ್ತಾವೆ. ನಾವೇನು ಮಿನಿಸ್ಟರ್ ಆಗವ್ರ, ನಾವು MLAಗಳು ಎಲ್ಲನ ಬಿಟ್ಟಿದ್ದಾವೆ, ನಮ್ಮ ಎಲ್ಲ ಬಿಟ್ಟು ಪರಿದ ನುಸ್ತ ಸಮಾಜದ ಗರೀಬ್ ಮಂದಿ ಒಳ್ಳೆ ಆಗಲಿ ಅಂತ ಇದೇ ಉದ್ದೇಶದಿಂದ ಈ ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇದ್ದಾವೆ. ಮುಂದಿನ ದಿನದಲ್ಲಿ ನಂದು ಆಶಾ ಇದೆ. ಸಂತೋಷ್ ಅವರ ತಮಗೊಂದು ಹೇಳಬೇಕಿದ್ದೀನಿ, ಇಡೀ ಪ್ರಪಂಚದಲ್ಲಿ ಜೈನ್ ಸಮಾಜ ಭಾಳ ಸಣ್ಣದಿದೆ, ಅವ್ರ ಮ್ಯಾಗ ಕಂಟಿನ್ಯೂ ಅನ್ಯಾಯ ಆಗ್ತಾ ಇರ್ತಿದೆ. ಆದರೆ ಇಡೀ ಪ್ರಪಂಚದಲ್ಲಿ ಒಂದು MBBS ಕಾಲೇಜ ಜೈನ ಸಮಾಜ ಇಲ್ಲ. ಮುಂದಿನ ದಿನದಲ್ಲಿ ಒಂದು MBBS ಕಾಲೇಜ್ ತೆಗೆದ ಆಮೇಲೆ ಈ ಸುತ್ತಮುತ್ತ ಬಡವರಿಗೆ ಆಪರೇಷನ್ ಆದಿ ಫ್ರೀ ಮಾಡಿ ಅವ್ರ ಜೀವನ ಕಲ್ಯಾಣ ಮಾಡಬೇಕಂತ ಒಂದು ಮೂರ್ತಿ ಆದಂಥ ಎರಡನೇ ಕನಸಿದೆ ನಂದು. ಆ ಕನಸ ತಾವೆಲ್ಲರೂ ಸಹಕಾರದಿಂದ ಆಗಲಿ ಅಂತೇಳಿ ದೇವರ ಕಡೆ ಪ್ರಾರ್ಥನೆ ಮಾಡ್ತೇನೆ. ಅದರ ಜೊತೆಗೆ ಇದಂಥ ಈ ಕಾರ್ಯಕ್ರಮ ನವಗ್ರಹ ತೀರ್ಥದಿಂದ ಬಂದ ನಂತರ ಈ ಭೂಮಿ
ದಲ್ಲಿ ಅನೇಕ ಆಯುರ್ವೇದಿಕ್ ಫಾರ್ಮಸಿ ಏನೇನು ಬೇಕೆಲ್ಲ ಎಲ್ಲ ಹುಡುಗರಿಗೆ ಕೊಡುತ್ತೇವೆ. ಮುಂದಿನ ದಿನದಲ್ಲಿ ಒಂದು ಮಾತು, ಯಾವ ಜಾತಿ ಇರಲಿ, ಯಾವ ಸಮಾಜ ಇರಲಿ, ಅವ್ರಿಗೊಂದು ಸಂದೇಶ ಏನಂದರೆ, ನಿಮ್ಮ ಕರ್ನಾಟಕದಾಗ ಯಾರ ತಾಯಿ ತಂದೆ ಇಲ್ಲ, ಆ ಮಕ್ಕಳು ನನ್ನ ಕಡೆ ಕಳಿಸ್ರಿ. ಅವ್ರನ್ನ ಊಟ ತಿಂಡಿ ಎಲ್ಲ ಕೊಟ್ಟು ಇಂಜಿನಿಯರಿಂಗ್ ಮಾಡಿ ಅವ್ರಿಗೆ ಒಂದು 10-50 ಸಾವಿರ ಯೋಗ್ಯತೆ ಅನ್ಸೋ ನೌಕರಿ ಕೊಟ್ಟು ಅವ್ರು ನಿಮ್ಮ ಮನೆಗೆ ಕಳಿಸ್ತೀನಿ. ಉದ್ದೇಶ ನಾವು ಸಮಾಜದ ಅಭಿವೃದ್ಧಿ ಮಾಡುವಂಥದ್ದು ಒಂದು ಕಾರ್ಯದಲ್ಲಿ ಇದ್ದಂಥ राज्यपाल बयंदर बहल सर आपको हिंदी तो समझते होंगे. मैं यही कहना चाहता हूँ, राज्यपाल जी इतने सरल है, इतने सत्य सरलता धार्मिक से युक्त प्रोत है, और इनका आरोग्य ठीक न होते हुए भी इतने प्रवास करके हमारे लिए आए, उनके लिए बहुत बहुत आशीर्वाद, धन्यवाद. और इनका 5 साल में 5 बार हमारे कार्यक्रम में आए, हर साल एक कार्यक्रम में हमें सहयोग दिया है, हर साल जब भी बुलाया कभी मना नहीं किया, एक बार भी. आज जो है देखो एक साइड उनको मुंह सूजा हुआ है, ऑपरेशन के कारण आने की ताकत नहीं थी, परंतु मेरी बात को मान रखते हुए, सम्मान रखते हुए आपने इतना लंबा प्रवास किया. इसके लिए सभी लोग अभिनंदन करें और ताली बजा करके सत्कार करें राज्यपाल जी महोदय का. और अंतिम में यही कहूँगा, जो ये जो है ये एक देह खोखला है, शरीर खोखला है, इसके अंदर आप गुण धर्म संस्कृति भर दो तो उसका मूल्य होता है. एक प्लास्टिक का जो ग्लास होता है अगर वैसे ही पड़ा रहेगा तो ठोकर खाता रहेगा. उसके अंदर दूध डाल दो, जो प्लास्टिक जो बाटल पानी पी के फेंकते, ಇವು ನೀರಿನಿದ್ದಂಥ ಬಾಟಲ್ಗಳು ಇರ್ತವೆ, ಕುಡಿದು ಚಲ್ತೀರಿ, ಅದ್ರ ಕಿಮ್ಮತ್ತು ಎಷ್ಟು? 0 ಆಗ್ತೈತಿ. ಅದೇ ಬಾಟಲ್ದಾಗ ಒಂದು ಹಾಲು ಹಾಕಿರಿ, ಅದೇ ಬಾಟಲ್ 40 ರೂಪಾಯಿ ಮಾರ್ತೈತಿ. ಅದೇ ರೀತಿಲಿ ಈ ದೇಹ ನಶ್ವರ ಇದೆ, ಅಂತ ಆಗೋದಿದೆ. ಆ ಅಂತ ಆಗೋಕ್ಕಿಂತ ಪೆಹಲೆ ದೇಶ ಸಮಾಜ ರಾಷ್ಟ್ರದ ಪ್ರಗತಿ ಮಾಡ್ರೆ ಈ ದೇಹದ ಪವಿತ್ರ ಆಗಿ ಒಂದು ಮೂಲ್ಯವಾನ ಆಗ್ತೈತಿ ಅಂತ ಹೇಳಿ, ಇದ್ದಂಥ ಮಂಚಾಸಿನ ಎಲ್ಲ MLA MP ಗಳ, ಮಾಜಿ MP ಗಳ, ಸಾಕ್ಷಿ MP ಎಲ್ಲರಿಗಿತ್ತು. ಕೆಲವೊಮ್ಮೆ ಬೈಂದರ ನನ್ನ ಮಾತಿಗೆ ಒತ್ತೆ ಕೊಟ್ಟ, ಕೆಲವೊಂದು ಪತ್ರಿಕಾ ಹೆಸರು ಭೀ ಹಾಕಿಲ್ಲ, ಅವ್ರು ಶುದ್ಧ ಬೈಂದರು. ಯಾಕಂದರೆ ನಾ ಈಗ 4-8 ದಿವಸ ಇದ್ನಿ ಟೋಟಲ್. ನಮ್ಮ ಮಠದಿಂದ ನವಂಬರ್ದಿಂದ ಬಿಟ್ಟಿದ್ದನು, ನವಂಬರ್ ಡಿಸೆಂಬರ್ ಇಲ್ತಕ್ಕ ಮಹಾರಾಷ್ಟ್ರ ಔರಂಗ ಇದ್ದದ ಸಂಭಾಜಿನಗರ ಎಲ್ಲ ಮಹಾರಾಷ್ಟ್ರ ಪ್ರತಿಯೊಂದು ಹಳ್ಳಿ ಇನ್ನೂ ತನಕ ನವಂಬರ್ ಇಡುತ್ತೆ. ಇನ್ನವರೆಗೆ 68 ಕಾರ್ಯಕ್ರಮ ಮಾಡ್ಕೋತಿಲ್ಲ ಬೈನಿ. ಆದ ಕಾರಣ ಇಲ್ಲಿ ನನಗೇನು ವ್ಯವಸ್ಥೆ ಗೊತ್ತಿಲ್ಲ ಇತ್ತು. ಕೆಲವು ಮಂದಿ ಪತ್ರಿಕಾದಲ್ಲಿ ಹೆಸರು ಬಂದಿಲ್ಲ, ಕೆಲವು ಅದಕ್ಕೆಲ್ಲರಿಗೂ ನಾನು ಕ್ಷಮಾ ಕೇಳಿ ಮುಂದಿನ ದಿನ ಮೇಲೆ ಸರಿಪಡಿಸ್ತವಂತ ಹೇಳಿ, ಇದ್ದಂಥ ನಿಮ್ಮ ಎಲ್ಲರಿಗೆ ಒಳ್ಳೆಯ ಆಗಲಿ. ನೀವು ಇನ್ನು ಎಲ್ಲ ಹೋಗಬೇಡ, ಅವ್ರಿಗೆ ಪ್ಲೇನ್ ಇದೆ, ಸ್ಪೆಷಲ್ ಪ್ಲೇಟ್ ಇದೆ, ಎಲ್ಲರಿಗೆ ಮುಂದಿನ ಕಾರ್ಯಕ್ರಮ ಇದ್ದಾವೆ. ಇನ್ನು ಶಿಲಾನ್ಯಾಸದ ಪೂಜಾ ಹವನ ಇದೆ, 108 ಹವನ ಕುಂಡದಿಂದ ನಾವೊಂದು ಬೇಡ್ಕೋತಾ ಇದ್ದಾನೆ. ಸಂತೋಷ್ ಜಿಯವರ ಇರಾಕ್ ಯುದ್ಧ ಸಂಘರ್ಷ ನಡೀತಾ ಇದೆ. ನಮ್ಮಿಂದ ಏನಾಗೋದು, ನಾವೇನು ಯುದ್ಧ ಮಾಡೋಕ್ಕಾಗೋದಿಲ್ಲ, ನಾವು ಯುದ್ಧ ನಿಲ್ಲಿಸೋಕ್ಕಾಗೋದಿಲ್ಲ. ಒಂದು 108 ಹವನ ಕುಂಡದಿಂದ ಹವನ ಮಾಡಿ ದೇಶದಲ್ಲಿ ಎಲ್ಲ ಪೂರಿ ವಿಶ್ವದಲ್ಲಿ ಶಾಂತಿ ಆಗಲಿ ಅಂತ ಒಂದು ಹವನ ಈ ಕಾರ್ಯಕ್ರಮ ಆದ ಕೂಡಲೇ ಶುರು ಮಾಡುತ್ತೇವೆ. ಯಾಕಂದರೆ ನಮ್ಮ ಧರ್ಮದಲ್ಲಿ ಹೇಳಿದರು, ಸಂಪೂಜಿಕಾನಾಂ ಪ್ರತಿಪಾಲಕಾನಾಂ ಯತೇಂದ್ರ ಸಾಮಾನ್ಯ ತಪೋಧನಾನಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಯ ಕರೋತಿ ಶಾಂತಿಂ ಭಗವಾನ್ ಜಿನೇಂದ್ರ. ಯಾಳಿಗೆ ದೇಶ ಸಮಾಜದಲ್ಲಿ ಸಂಕಟ ಬರ್ತೈತಿ, ಹವನ ಯಜ್ಞ ಜಪ ತಪ ಅನುಷ್ಠಾನದಿಂದ ಶಮನ ಮಾಡೋದು ನಮ್ಮ ಕರ್ತವ್ಯ. ಆದ ಕಾರಣ ಹವನ ಕಾರ್ಯಕ್ರಮ ಇದೆ. ಮತ್ತು ಎಲ್ಲ ಹೆಣ್ಮಕ್ಳು ಒಂದೊಂದು ಇಟ್ಟಂಗಿ ಅಲ್ಲಿ ಇಡೋದಿದೆ. ಆ ದೇವರ 150 ಅಡಿ ಎತ್ತರ ಇದೆ. ಅದರ ಕೆಳಗಡೆ ಫೌಂಡೇಶನ್ ಮಾಡೋಕೆ ತಮ್ಮೆಲ್ಲರೂ ಇಟ್ಟಂಗಿ ಎಲ್ಲರೂ ಸಮರ್ಪಣೆ ಮಾಡೋದು. ಈ 9 ಇಟ್ಟಂಗಿ ಅತಿಥಿಗಳದ್ದು ಇಟ್ಕೊಂಡಿದ್ದವು, ನಿಮ್ಮ ಇಟ್ಟಂಗಿ ನಿಮ್ಮಿಂದ ಇಡೋದಿದೆ. ಆದ ಕಾರಣ ಯಾರೂ ಹೋಗೋದಿಲ್ಲ, ಇಲ್ಲೇ ಕೊಂಡೋದೈತಿ. ಮತ್ತು ನಾ ಮಾತಾಡ್ತಾನೆ ಸಂತೋಷ್ ಅವರಿಗೆ ಪುನಃ ಧನ್ಯವಾದ ಹೇಳ್ತಾನು. ತಾವು ಇಷ್ಟು ಸಮಯ ಕೊಟ್ಟರೆ ಬಹಳಷ್ಟು ನಮಗೆ ಸಂತೋಷ ತಂದಿದೆ. ಈ ಕಾರ್ಯಕ್ರಮದಲ್ಲಿ ಈ ಕಾಲೇಜ್ ಕಟ್ಟಡದಲ್ಲಿ ಸಾಕಷ್ಟು ಪ್ರಿನ್ಸಿಪಲ್ ಆಗರು, ಭಾಗ್ಯ ಅವರಾಗಲಿ, ಧರ್ಮಶನ್ ಭಟ್ಟರಾಗಲಿ, ಎಲ್ಲರೂ ದೊಡ್ಡವರು, ಆನಂದ್ ಅವರು, ಸಂದೀಪ್ ಅವರು ಎಲ್ಲ ಇಲ್ಲಿ ಊರವರು, ಬೆಡಕಾಳದವರು, ಭೋಜದವರು, ನೇಜ್ದವರು ನೋಡ್ರಿ. ಹೆಣ್ಮಕ್ಳು ಕುಂಡಕ್ಕೆ ಜಾಗ ಇಲ್ಲಾಗಿತ್ತು, ಇಷ್ಟು ಎಲ್ಲ ಸುತ್ತಮುತ್ತ. ಯಾಕಂದರೆ ಈ ಸಂತೋಷ್ ಜೀವ ಮಾತು ಹೇಳ್ತಾನೆ, ಜೈನರದ ಮೇನ್ ಮಹಾ ಯಾತ್ರಾ ಅಂದರೆ ಇಲ್ಲೇ ಇದೆ. ಇಲ್ಲಿ ಸೆಂಟ್ರದಿಂದ ಇಲ್ಲಿಂದ ಹಿಡ್ಕೊಂಡು ಸಾಂಗ್ಲಿವರೆಗೆ ಒಂದು 100 ಊರುಗಳ ಜೈನರು ಇದ್ದಾವೆ. 100,000 100 500 ಮನೆಗಳು ಇದ್ದಾವೆ.
ಈ ಕಡೆ ಪಶ್ಚಿಮ ಕಡೆ ಹೋದ್ರೆ ಕೊಲ್ಲಾಪುರ ತಕ, ಈ ಕಡೆ ಹೋದರೆ ಅತ್ನಿ ತಕ, ಈ ಕಡೆ ಹೋದರೆ ಬೆಳಗಾವನ್ ತಕ ಪೂರ್ಣ ಜೈನ ಸಮಾಜದ ಕುಂಬಿದೆ. ಆದ ಕಾರಣ ಪರಂತು ಈ ಕಾರ್ಯಕ್ರಮದಿಂದ ತಾವು ಬಂದಿದ್ದ ಸಂತೋಷ. ಮುಂದಿನ ದಿನದಲ್ಲಿ ಪ್ರಧಾನಮಂತ್ರಿನ ಕರೆಸಿ ಇದ್ದಂಥ ಈ ಮೂರ್ತಿ ಉದ್ಘಾಟನೆ ಮಾಡುವಂತೆ ಒಂದು ಭಾವನಾ ಇದೆ. ತಾವೆಲ್ಲರೂ ಸಹಕಾರ ಕೊಡ್ರಿ ಅಂತೇಳಿ ಅಪೇಕ್ಷೆ.